ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕಲ್ಲಿ 2026 ಮೆಟೀರಿಯಲ್ ಕಾಸ್ಟ್, ಲೇಬರ್ ಕಾಸ್ಟ್, ನಿಮಗೆ 30-40 ಬಿಲ್ಡಿಂಗ್ 1200 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ಗೆ ಎಷ್ಟು ದುಡ್ಡು ಬೇಕಾಗುತ್ತೆ, ಎಷ್ಟು ವೆಚ್ಚ ಬೇಕಾಗುತ್ತೆ ಅಂದರೆ ಇವತ್ತಿನ ಟಾಪಿಕಲ್ಲಿ ತಿಳ್ಕೊಳಮ್ಮ ಕಂಪ್ಲೀಟ್ ಆಗಿ. ಸೊ ಈ ವಿಡಿಯೋ ಎಂಡ್ ತನಕ ನೋಡಿ, ನಿಮ್ಗೆ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆಮೇಲೆ ಡೌನ್ಲೋಡ್ ಒಂದು ಆಪ್ಷನ್, ಡೌನ್ಲೋಡ್ ಎಕ್ಸೆಲ್ ಫೈಲ್ ಆಮೇಲೆ PDF ಫೈಲು ಕೊಟ್ಟಿರ್ತೀರಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಆಗಿ ತಾವು ಇಲ್ಲಿ ನೋಡ್ತಿರ್ಬೋದು ಸ್ಕ್ರೀನ್ ಅಲ್ಲಿ, ಬಿಲ್ಡಿಂಗ್ ಅರ್ತ್ ವರ್ಕ್ ಫಾರ್ ಎಕ್ಸ್ಕವೇಷನ್ ಫಾರ್ 12 ಫೂಟಿಂಗ್ಸ್. ಸೊ 12 ಫೂಟಿಂಗ್ ನಮಗೆ 30-40 ಸೈಡ್ಗೆ 12 ಫೂಟಿಂಗ್ ನಾವು ಹಾಕ್ತೀವಿ. ಅದರೊಳಗಡೆ ಸೈಜ್ ಬಂದ್ಬಿಟ್ಟು ಲೆಂತ್ 5, ಬ್ರೆಡ್ತ್ ವಿಡ್ತ್ 5, ಆಮೇಲೆ ಡೆಪ್ತ್ 5. ಓಕೆ, ಲೆಂತ್ ವಿಡ್ತ್ ಡೆಪ್ತ್ 5 ಫೀಟ್ ನಾವು ಮಾಡ್ಕೊಂತೀವಿ. 5 ಫೀಟ್ ಲೆಂತ್, 5 ಫೀಟ್ ವಿಡ್ತ್, 5 ಫೀಟ್ ಡೆಪ್ತ್. ಸೊ ಅದಕ್ಕೆ ನಮ್ಗೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಂದ್ರೆ ಸುಮಾರು ಒಂದು 15,000 ರೂಪಾಯಿ ದುಡ್ಡು ನಮ್ಗೆ ಬೇಕಾಗುತ್ತೆ. ಕ್ಯೂಬಿಕ್ ಫೀಟ್ 1,500 ಕ್ಯೂಬಿಕ್ ಫೀಟ್ ಆಗುತ್ತೆ. 10 ರೂಪಾಯಿ ರೇಟ್ ಹಿಡಿದ್ರು ನಾವು 15,000 ರೂಪಾಯಿ ನಮ್ದು ಅದು ಹೋಗುತ್ತೆ, ಏನೋ ಅರ್ತ್ ವರ್ಕ್ ಕಾಸ್ಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಅದಾದ್ಮೇಲೆ ಮರಂ ಬ್ಯಾಕ್ ಫಿಲ್ಲಿಂಗ್, ಅರ್ತ್ ವರ್ಕ್ ಆದ್ಮೇಲೆ ಫೂಟಿಂಗ್ ಹಾಕ್ತೀರಿ. ಫೂಟಿಂಗ್ ಹಾಕಿದ್ಮೇಲೆ ಬ್ಯಾಕ್ ಫಿಲ್ಲಿಂಗ್ ಮಾಡ್ಬೇಕು. ಆ ಬ್ಯಾಕ್ ಫಿಲ್ಲಿಂಗ್, ಬ್ಯಾಕ್ ಫಿಲ್ಲಿಂಗ್ ಎಷ್ಟಾಗುತ್ತೆ ನಿಮ್ಗೆ? 15,000 ರೂಪಾಯಿ ಬ್ಯಾಕ್ ಫಿಲ್ಲಿಂಗ್ ಆಗುತ್ತೆ. ಟಿಪ್ಪರ್ಲಿಂದ ತಗೊಂಡ್ಬಂದು ಬ್ಯಾಕ್ ಫಿಲ್ಲಿಂಗ್ ಮಾಡ್ಬೇಕು. ಅದಾದ್ಮೇಲೆ ಏನೈತೆ ಬೇಸ್ಮೆಂಟ್, ಬ್ಯಾಕ್ ಫಿಲ್ಲಿಂಗ್, ಫೂಟಿಂಗ್, ಇದು ಬ್ಯಾಕ್ ಫಿಲ್ಲಿಂಗ್ ಗ್ರೌಂಡ್ ಲೆವೆಲ್ ತರ ಮಾಡಿದ್ಮೇಲೆ ನಾವು ಬೇಸ್ಮೆಂಟ್ ಕಟ್ತೀವಿ. ಬೇಸ್ಮೆಂಟ್ ಕಟ್ಟಿದ್ಮೇಲೆ ಪ್ಲಿಂತ್ ಬೀಮ್ ಹಾಕಿ ಅದ್ರ ಮೇಲೆ ಮತ್ತೆ ಬ್ಯಾಕ್ ಫಿಲ್ಲಿಂಗ್ ಮಾಡ್ತೀವಲ್ಲ, ಅದ್ರ ಕಾಸ್ಟ್ ನಿಮ್ಗೆ ಸುಮಾರು ಒಂದು 42,000 ರೂಪಾಯಿ ಬರ್ಬೋದು. ಎರಡು ಸೇರಿ 60,000 ರೂಪಾಯಿ ನಿಮ್ಗೆ ಮರಂ ಬ್ಯಾಕ್ ಫಿಲ್ಲಿಂಗ್ ಆಗುತ್ತೆ. ಕೆಂಪು ಮಣ್ಣು ಬ್ಯಾಕ್ ಫಿಲ್ಲಿಂಗ್ ಮಾಡಕ್ಕೆ ಒಂದು 60,000 ರೂಪಾಯಿ ಹೋಗುತ್ತೆ. ಓಕೆನಾ. ಅದು ಟಿಪ್ಪರ್ ಲೆಕ್ಕ ಮರಂ ಬರ್ತದೆ, ಅದ್ರ ಅಕಾರ್ಡಿಂಗ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅಪ್ರಾಕ್ಸಿಮೇಟ್ಲಿ 60,000 ರೂಪಾಯಿ ನಿಮ್ಗೆ ಬ್ಯಾಕ್ ಫಿಲ್ಲಿಂಗ್ ಹೋಗುತ್ತೆ. ಎರಡನೇ ಐಟಮ್. ಮೂರನೇ ಐಟಮ್ ಬಂದ್ಬಿಟ್ಟು ಸಿಮೆಂಟ್. ಟೋಟಲ್ ಸಿಮೆಂಟ್ ನಿಮ್ಗೆ 550 ಬ್ಯಾಗ್ ಸಿಮೆಂಟ್ ಹೋಗುತ್ತೆ. JK ಸೂಪರ್ ಸ್ಟ್ರಾಂಗ್, ಆಮೇಲೆ ಅಲ್ಟ್ರಾಟೆಕ್, ಈ ತರ ಒಳ್ಳೆ ಸಿಮೆಂಟ್ ನಿಮ್ಗೆ 400 ರೂಪಾಯಿ ಪರ್ ಬ್ಯಾಗ್ ಸಿಗುತ್ತವೆ. 390 to 400 ಮಾರ್ಕೆಟ್ ರೇಟ್ 2026 ಅಲ್ಲಿ ಇದೆ. ಸೊ ನಾವು 400 ರೂಪಾಯಿ ರೇಟ್ ಹಿಡ್ಕೊಂಡು ಹೋದ್ರೆ 550 ಬ್ಯಾಗಿಗೆ 2,20,000 ರೂಪಾಯಿ ಆಗುತ್ತೆ. ಓಕೆನಾ. ಅದಾದ್ಮೇಲೆ ನಮ್ದು ಕ್ಲೇ ಬ್ರಿಕ್ಸ್, ರೆಡ್ ಬ್ರಿಕ್ಸ್ ಅಂತಾನೆ ಹೇಳ್ತೀವಿ. ಅದಕ್ಕೆ ಸುಮಾರು ಒಂದು 18,000ರಿಂದ 18,500 ತನ ಕ್ಲೇ ಬ್ರಿಕ್ಸ್ ಹೋಗ್ತವೆ. ಪರ್ ಬ್ರಿಕ್ ರೇಟ್ ಎಷ್ಟಿದೆ? 11 ರೂಪಾಯಿ ಇದೆ. ಇವಾಗ ಪ್ರೆಸೆಂಟ್ 2025 10 ರೂಪಾಯಿ ಇತ್ತು. 2026 11 ರೂಪಾಯಿ ರೇಟ್ ಆಗುತ್ತೆ. ಅದದು 11 ರೂಪಾಯಿ ರೇಟ್ ಪ್ರಕಾರ ನಮ್ಗೆ ಎಷ್ಟು ಬೇಕು? 2,03,500 ರೂಪಾಯಿ ನಮ್ದು. 18,500 ಬ್ರಿಕ್ಕಿಗೆ 2,03,500 ರೂಪಾಯಿ ಅಮೌಂಟ್ ಬೇಕು. ಓಕೆ. ಅದಾದ್ಮೇಲೆ ಫಿಫ್ತ್ ಐಟಮ್ ಸ್ಟೀಲ್. ಸ್ಟೀಲ್ ನಮ್ಗೆ ಸುಮಾರು 2,500ಲಿಂದ 3,000 kg ಸ್ಟೀಲ್ ಬೇಕು. ನೀವು ಪ್ರೈಮರಿ ಸ್ಟೀಲ್ ಹೋಗಿದ್ರೆ 90 ರೂಪೀಸ್ ಇದೆ. 90 ರೂಪೀಸ್, 95 ರೂಪೀಸ್ ತನ ಇದೆ. ಸೆಕೆಂಡರಿ ಸ್ಟೀಲ್ ಅಂದ್ರೆ 75, 70, 80 ತನ ಈ ತರ ಸಿಗುತ್ತಾವ ರೇಟ್. ನಾವು ಅಪ್ರಾಕ್ಸ್ 80 ರೂಪೀಸ್ ಹಿಡ್ದೀನಿ ಇಲ್ಲಿ ನಿಮ್ಗೆ ಫಾರ್ ಸೆಕೆಂಡರಿ ಸ್ಟೀಲ್. ಇವನ್ ಅದ್ರೊಳಗೆ ಪ್ರೈಮರಿ ಸ್ಟೀಲ್ ಬಂದ್ರೆ ಬರ್ಬೋದು. ಓಕೆ, ಡಿಪೆಂಡಿಂಗ್ ಅಪಾನ್ ದ ಮಾರ್ಕೆಟ್ ರೇಟ್. ಸೊ ಪ್ರೆಸೆಂಟ್ ಇವಾಗ ನಡೀತಿರೋದು 80 ರೂಪೀಸ್ 2026 ಅಲ್ಲಿ ಸೆಕೆಂಡರಿ ಸ್ಟೀಲ್. ಓಕೆ. ಸೊ ಅದ್ರದ್ದು 3,000 kgಗೆ 2,40,000 ರೂಪಾಯಿ ಅದಾಗುತ್ತೆ. ಓಕೆನಾ. ಅದಾದ್ಮೇಲೆ ಸ್ಯಾಂಡ್ ಅಥವಾ ರಿವರ್ ಸ್ಯಾಂಡ್ 6th ಐಟಮ್ ಸ್ಯಾಂಡ್. ಬೆಂಗಳೂರು ಸೈಡ್ ಅಲ್ಲಿ, ಸಿಟಿ ಸೈಡ್ ಅಲ್ಲಿ ಸ್ಯಾಂಡ್ ಯೂಸ್ ಮಾಡ್ತಾರೆ. ವಿಲೇಜ್ ಸೈಡ್ ಅಲ್ಲಿ ಎಲ್ಲಿ ಉಸುಗು ಅವೈಲೇಬಲ್ ಇದೆ, ಎಲ್ಲಿ ಕೆರೆ ಇದೆ, ಉಸುಗು ಅಲ್ಲಿ ಸಿಗ್ತದೆ ಜಾಸ್ತಿ. ಸೊ ಅಲ್ಲಿ ಅಕಾರ್ಡಿಂಗ್ ಟು ದ್ಯಾಟ್ ನಾವು ಟಿಪ್ಪರ್ ಲೆಕ್ಕ 10 ಟಿಪ್ಪರ್ ನಮ್ಗೆ ಬೇಕು. 7 ಟಿಪ್ಪರ್ ನಮ್ಮ ಸ್ಲ್ಯಾಬ್ ತನ, 3 ಟಿಪ್ಪರ್ ನಮ್ಗೆ ಪ್ಲಾಸ್ಟರ್ಗೆ. ಓಕೆ. ಸೊ ಅದ್ರ ಅಕಾರ್ಡಿಂಗ್ ಒಂದು ಟಿಪ್ಪರ್ 25,000 ರೂಪಾಯಿ ಹಿಡಿದ್ರೆ ನಾವು 10 ಟಿಪ್ಪರ್ಗೆ 2.5 ಲಕ್ಷ ರೂಪಾಯಿ ಆಗುತ್ತೆ. ಕ್ಲಿಯರ್ನಾ. ಅದಾದ್ಮೇಲೆ 40 mm ಜಲ್ಲಿ. 40 mm ಜಲ್ಲಿ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಫುಟಿಂಗ್ ನಾವು ಪೀಟ್ಸ್ ತೆಗೆದ್ಮೇಲೆ ಫಸ್ಟ್ 40 mm ಬೆಡ್ ಹಾಕಂತೀವಿ. 40 mm. ಅದಾದ್ಮೇಲೆ ಫ್ಲೋರಿಂಗ್ ಎಲ್ಲ ಬ್ಯಾಕ್ ಫಿಲ್ಲಿಂಗ್, ಬೇಸ್ಮೆಂಟ್ ಫಿಲ್ ಮಾಡಿದ್ಮೇಲೆ ಅಲ್ಲಿ ನಾವು ಫ್ಲೋರಿಂಗ್ಗೆ 40 mm ಯೂಸ್ ಮಾಡ್ತೀವಿ. ಸೊ ಅವೆರಡಿಗೂ ಕ್ವಾಂಟಿಟಿ 2 ಟಿಪ್ಪರ್ ನಿಮ್ಗೆ ಬೇಕಾಗುತ್ತೆ. 2 ಟಿಪ್ಪರ್ಗೆ ನಿಮ್ಗೆ 1 ಟಿಪ್ಪರ್ 20,000 ರೂಪಾಯಿ ಬಿದ್ರೆ 40,000 ರೂಪಾಯಿ ನಿಮ್ಗೆ ಅಮೌಂಟ್ 40 mm ಜಲ್ಲಿ ಆಗುತ್ತೆ ಅಗ್ರಿಗೇಟ್. ಅದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ 20 mm. 20 mm ನಿಮ್ಗೆ ಎಷ್ಟು ಬೇಕಾಗುತ್ತೆ? ಸುಮಾರು ಒಂದು 7 ಟಿಪ್ಪರ್ 20 mm ಬೇಕಾಗುತ್ತೆ. ಫ್ರಮ್ ಫುಟಿಂಗ್ ಟು ಸ್ಲ್ಯಾಬ್ ತನ. ಅದು 25,000 ಪರ್ ಟಿಪ್ಪರ್ ಲೆಕ್ಕ ನಾ ಹೇಳ್ತಾ ಇದ್ದೀನಿ. ಟನ್ಸ್ ಅಲ್ಲಿ ಬರ್ತದೆ, ಕೆಲವೊಂದ್ಸಲಿ ಬ್ರಾಸ್ ಅಲ್ಲಿ ಕೊಡ್ತಾರೆ. ಅಪ್ರಾಕ್ಸಿಮೇಟ್ಲಿ 25,000 ಆಗಿ ನಿಮ್ಗೆ 1 ಟಿಪ್ಪರ್ ಬರ್ತದೆ. ಓಕೆ. ಅದರ ಅಕಾರ್ಡಿಂಗ್ ಅದ್ರದ್ದು ಅಮೌಂಟ್ ಎಷ್ಟಿದೆ? 1,25,000 ರೂಪಾಯಿ ನಿಮ್ಗೆ 20 mm ಜಲ್ಲಿದಾಗುತ್ತೆ. ನೆಕ್ಸ್ಟ್ ಐಟಮ್ ಸ್ಯಾನಿಟರಿ ಅಂಡ್ ಪ್ಲಂಬಿಂಗ್ ವರ್ಕ್. ಸೊ ಸ್ಯಾನಿಟರಿ ಪ್ಲಂಬಿಂಗ್ ವರ್ಕ್ ಅಲ್ಲಿ ಏನೇನಿರುತ್ತೆ? ಟಾಯ್ಲೆಟ್ ಕಮೋಡ್ಸ್, ಸಿಂಕ್, ಪೈಪ್ ಲೈನ್ಸ್, ಕನ್ಸೀಲ್ಡ್ ಪೈಪ್ ಲೈನ್ಸ್, ವಾಟರ್ ಕನೆಕ್ಷನ್ಸ್ ಎಲ್ಲ, ಕಿಚನ್ ಎಲ್ಲ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು ಮನೆಗೆ 30-40 ಮನೆಗೆ 1,50,000 ರೂಪಾಯಿ ಹೋಗುತ್ತೆ. ಓಕೆನಾ. ಅದಾದ್ಮೇಲೆ ಎಲೆಕ್ಟ್ರಿಕಲ್ ವರ್ಕ್ ಅಲ್ಲಿ ನಿಮ್ಗೆ ಏನೇನು ಸ್ಲ್ಯಾಬ್ ಅಲ್ಲಿ ಕನ್ಸೈಡ್ ಪೈಪ್, ಆಮೇಲೆ ವಾಲ್ ಅಲ್ಲಿ ಕನ್ಸೈಡ್ ಪೈಪ್, ಸ್ವಿಚಸ್, ಬೋರ್ಡ್ಸ್, ಫ್ಯಾನ್ ಪಾಯಿಂಟ್, ಲೈಟ್ ಪಾಯಿಂಟ್, ಕಿಚನ್ ಅಲ್ಲಿ, ಬೆಡ್ರೂಮ್ ಅಲ್ಲಿ, ಹಾಲ್ ಅಲ್ಲಿ
ಏನೇ ಎಲೆಕ್ಟ್ರಿಕಲ್ ವರ್ಕ್ ಇದ್ರೆ PFP ಅಲ್ಲಿ ವೈರಿಂಗ್ ಆಗಿರ್ಬೋದು, ಇವೆಲ್ಲ ನಿಮ್ಗೆ ಕಾಸ್ಟ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ 1,20,000 30-40 ಮನಿಗೆ ಹೋಗುತ್ತೆ. ಓಕೆನಾ. ಅದಾದ್ಮೇಲೆ ಗ್ರಾನೈಟ್ ಅಂಡ್ ಟೈಲ್ ವರ್ಕ್ಸ್, ಟೈಲ್ಸ್ ಫ್ಲೋರಿಂಗ್ ಅಲ್ಲಿ ಟೈಲ್ಸ್ ಹಾಕ್ತಾರೆ. ಗ್ರಾನೈಟ್ ಅಲ್ಲಿ ಕಿಚನ್ ಪ್ಲಾಟ್ಫಾರ್ಮ್ ಗ್ರಾನೈಟ್ ಇರ್ತೈತೆ. ಆಮೇಲೆ ವಿಂಡೋ ಫ್ರೇಮ್, ಡೋರ್ ಫ್ರೇಮ್ ಅಲ್ಲಿ ಗ್ರಾನೈಟ್ ಯೂಸ್ ಮಾಡ್ತಾರೆ ಇತ್ತೀಚೆಗೆ. ಸೊ ಅದಕ್ಕೆಲ್ಲ ಅಕಾರ್ಡಿಂಗ್ ಟೈಲ್ಸ್ ಮತ್ತೆ ಟೈಲ್ಸ್ ಎಲ್ಲೆಲ್ಲಿ ಬಾತ್ರೂಮ್ಗೆ, ಫ್ಲೋರಿಂಗ್ಗೆ, ಪೂಜಾ ರೂಮಿಗೆ ಇಲ್ಲೆಲ್ಲ ಟೈಲ್ಸ್ ಯೂಸ್ ಮಾಡ್ತಾರೆ. ಸೊ ಅದ್ರ ಅಕಾರ್ಡಿಂಗ್ ಮೆಟೀರಿಯಲ್ದು ಪ್ಲಸ್ ಲೇಬರ್ ಚಾರ್ಜ್ ಅದಕ್ಕೆ ಎಲ್ಲ ಫಿನಿಶ್ ಮಾಡೋಕೆ ಎರಡು ಸೇರಿ 2.5 ಲಕ್ಷ ರೂಪಾಯಿ ತನಕ ನಿಮ್ಗೆ ಬರುತ್ತೆ. ಓಕೆ. ಅದಾದ್ಮೇಲೆ ಪೇಂಟ್ ನಿಮ್ಗೆ ಇನ್ಸೈಡ್ ಪೇಂಟ್ 2 ಕೋಟಿ, ವಾಲ್ ಪುಟ್ಟಿ, ಆಮೇಲೆ 1 ಕೋಟ್ ಪ್ರೈಮರ್, 2 ಕೋಟ್ ಪೇಂಟ್ ಮಾಡ್ತೀವಿ. ಔಟ್ ಸೈಡ್ 1 ಪ್ರೈಮರ್, 2 ಕೋಟ್ ಪೇಂಟ್ ಮಾಡ್ತೀವಿ. ಅವೆಲ್ಲ ಮೆಟೀರಿಯಲ್ ಕಾಸ್ಟ್ ಮತ್ತೆ ಲೇಬರ್ ಕಾಸ್ಟ್ ಎಲ್ಲ ಸೇರಿ 2 ಲಕ್ಷ ರೂಪಾಯಿದಲ್ಲಿ ನಿಮ್ಗೆ ಅದು ಕಂಪ್ಲೀಟ್ ಆಗುತ್ತೆ. ಓಕೆ, ವಿತ್ ಗುಡ್ ಕ್ವಾಲಿಟಿ ಆಫ್ ಪೇಂಟ್. ನೆಕ್ಸ್ಟ್ ಡೋರ್ಸ್ ಇನ್ಕ್ಲೂಡಿಂಗ್ ಮೇನ್ ಡೋರ್, ಕಿಚನ್ ಡೋರ್, ಬೆಡ್ರೂಮ್ ಡೋರ್, ಬಾತ್ರೂಮ್ ಡೋರ್, ಇವೆಲ್ಲ ಡೋರ್ಸ್ ಟೋಟಲ್ 8 ನಂಬರ್ಸ್ ಆಫ್ ಡೋರ್ಸ್ಗೆ ನಿಮ್ಗೆ 90,000 ಆಗುತ್ತೆ ವಿತ್ ಫ್ರೇಮ್. ಓಕೆನಾ. ಅದಾದ್ಮೇಲೆ ವಿಂಡೋಸ್ ಅಲ್ಲಿ ಅಲ್ಯೂಮಿನಿಯಂ ವಿಂಡೋಸ್ ಇರ್ತವೆ, CPVC ವಿಂಡೋಸ್ ಇರ್ತವೆ. ಅಲ್ಯೂಮಿನಿಯಂ ವಿಂಡೋಸ್ ಅಂದ್ರೆ ನಿಮ್ಗೆ 45,000 50,000 ತನಕ ಆಗುತ್ತೆ. UPVC ವಿಂಡೋ ನಿಮ್ಗೆ ಸ್ಲೈಡಿಂಗ್ ವಿಂಡೋ, ಅದ್ರ ಅಕಾರ್ಡಿಂಗ್ 55,000 55,000 ಆಗುತ್ತೆ. ಓಕೆನಾ. ಕ್ಲಿಯರ್, ಇಲ್ಲಿ 55,000 ಕನ್ಸಿಡರ್ ಮಾಡಿ. ಆಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಾಸ್ಟ್ ನೋಡ್ರಿ, ಲೇಬರ್ ಕಾಂಟ್ರಾಕ್ಟ್ ಕೊಟ್ಟಿರ್ತೀರಿ ನೀವು, ಇಲ್ಲ ಮೇಸ್ತ್ರಿ ಕೊಟ್ಟಿರ್ತೀರಿ, ಮೇಜನ್ ಅಂತ ಹೇಳ್ತೀವಿ ನಾವು. ಅವನ್ ಏನ್ ಮಾಡ್ತಾನೆ, ಪ್ಲಿಂತ್ ಏರಿಯಾ, ಟೋಟಲ್ ಸ್ಲಾಬ್ ಏರಿಯಾ ಏನಿರುತ್ತೆ 30-40ಗೆ ಅವ್ರಿಗೆ 350 ಸ್ಕ್ವೇರ್ ಫೀಟ್ ಐತೆ. ಇವಾಗ 1200 ಸ್ಕ್ವೇರ್ ಫೀಟ್ ಮನೆಗೆ ನಮ್ಗೆ ಕಟ್ಟೋಕೆ 350 ರೂಪೀಸ್ ತಗೊಂತಾರೆ. ಅದ್ರ ಅಕಾರ್ಡಿಂಗ್ ಅವ್ರದ್ದು ಏನಿದೆ 4,20,000 ಅವ್ರದ್ದಾಗುತ್ತೆ. ಅದ್ರೊಳಗಡೆ ಏನ್ ಇನ್ಕ್ಲೂಡ್ ಆಗಲ್ಲ, ಸೆಪ್ಟಿಕ್ ಟ್ಯಾಂಕ್, ವಾಟರ್ ಟ್ಯಾಂಕ್, ಪ್ಯಾರಾಪೆಟ್ ವಾಲ್, ಕಂಪೌಂಡ್ ವಾಲ್ ಇನ್ಕ್ಲೂಡ್ ಇರಂಗಿಲ್ಲ, ಅದು ಸಪ್ರೇಟ್. ಸೊ ಅದಕ್ಕೋಸ್ಕರ ವಾಟರ್ ಟ್ಯಾಂಕಿಗೆ ನಿಮ್ಗೆ ಎಷ್ಟು ಕನ್ಸ್ಟ್ರಕ್ಷನ್ ಕಾಸ್ಟ್ ಆಗುತ್ತೆ 70,000 ನಿಮ್ಗೆ ಆಗುತ್ತೆ ವಿತೌಟ್ ಮೆಟೀರಿಯಲ್, ಬರೀ ಕನ್ಸ್ಟ್ರಕ್ಷನ್ ಕಾಸ್ಟ್ ಅದು ಮೇಜನ್ದು. ಅದನ್ನ ಅದೇ ತರ ಸೆಪ್ಟಿಕ್ ಟ್ಯಾಂಕ್ ನಿಮ್ಗೆ 6,000, ಇದು ವಾಟರ್ ಟ್ಯಾಂಕ್ ನಿಮ್ಗೆ 10,000 ಲೀಟರ್ದು ಹೇಳಿದೆ. ಆಮೇಲೆ ಸೆಪ್ಟಿಕ್ ಟ್ಯಾಂಕ್ 6,000 ಲೀಟರ್ದು ನಿಮ್ಗೆ ಇದ್ರೆ 50,000 ರೂಪಾಯಿ ತನಕ ಅಲ್ಲಿ ನಿಮ್ಗೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಹೋಗುತ್ತೆ. ಆಮೇಲೆ ಪ್ಯಾರಾಪೆಟ್ ವಾಲ್ ಕಟ್ಟೋಕೆ 35,000 ರೂಪಾಯಿ ಹೋಗುತ್ತೆ. ಅದಾದ್ಮೇಲೆ ಕಂಪೌಂಡ್ ವಾಲ್ ಕಟ್ಟೋಕೆ ಅದೊಂದು 35,000 ರೂಪಾಯಿ ಕಂಪೌಂಡ್ ವಾಲ್ಗೆ ಹೋಗುತ್ತೆ. ಆಮೇಲೆ ಗೇಟ್ ಅಂಡ್ ರೈಲಿಂಗ್ ಫಾರ್ ಎಂಟ್ರೆನ್ಸ್ ಫಾರ್ ಸ್ಟೇರ್ ಕೇಸ್, ನಿಮ್ಗೆ ಎಂಟ್ರೆನ್ಸ್ ರೈಲಿಂಗು, ಸ್ಟೇರ್ ಕೇಸ್ ಇರೋದ್ನಾಗ ಅಲ್ಲಿ ರೈಲಿಂಗ್, ಆಮೇಲೆ ಗೇಟಿಗೆ, ಅದಕ್ಕೆಲ್ಲ ಮೂರಿಗೆ ಅಪ್ರಾಕ್ಸ್ 70,000 ಹೋಗುತ್ತೆ. ಸೊ ಈ ಎಲ್ಲ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡಿ ಪ್ಲಸ್ ಮಾಡಿದ್ರೆ ನಿಮ್ಗೆ 27,48,500 ಹೋಗುತ್ತೆ. ನಾನಿದು ಆಸ್ ಪರ್ ಮಾರ್ಕೆಟ್ ರೇಟ್ ಹೇಳಿದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ 1 ಲಕ್ಷ ಹೆಚ್ಚು ಕಮ್ಮಿ ಓವರ್ ಆಲ್ ಸೇರಿ ಆಗ್ಬೋದು. ನೀವು ಇಲ್ಲಿ ನೋಡ್ರಿ 30 × 40 1200 ಸ್ಕ್ವೇರ್ ಫೀಟ್ ನಮ್ದು ಪ್ಲಾಟ್ ಏರಿಯಾ ಇದ್ರೆ ಕನ್ಸ್ಟ್ರಕ್ಷನ್ ರೇಟ್ 2,750 ರೂಪಾಯಿ ಇವಾಗ ನಡೆಯಕತ್ತೈತೆ. ಕೆಲವೊಬ್ರು 2,700ಕ್ಕೂ ಮಾಡ್ತಾರೆ. ಅದಕ್ಕೆ 36,40,000 ಆಗುತ್ತೆ. ಇವಾಗ ಪ್ರೆಸೆಂಟ್ ನಮ್ಗೆ 2026 ಅಲ್ಲಿ ಅಂದ್ರೆ 2,750 ರೂಪಾಯಿ ವುಡ್ ಕ್ವಾಲಿಟಿ ಆಫ್ ಮೆಟೀರಿಯಲ್ ಕನ್ಸ್ಟ್ರಕ್ಷನ್ ಬೇಕಂದ್ರೆ 27 ಲಕ್ಷ ರೂಪಾಯಿ ನಿಮ್ಗೆ 30-40 ಮನೆಗೆ ಬೇಕು. ಕ್ಲಿಯರ್? ಐ ಹೋಪ್ ನಿಮ್ಗೆ ಎಲ್ಲ ವಿಡಿಯೋ ಚೆನ್ನಾಗಿ ಅನ್ಸುತ್ತೆ ಅಂತ ತಿಳ್ಕೊಂತೀನಿ. ಕೆಳಗಡೆ ಇನ್ನೊಂದು ವಿಡಿಯೋ ಇದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ನಂದು 2025 ಏನೇನು ರೇಟ್ ಇನ್ ಡೀಟೇಲ್ ಆಗಿ ನಿಮ್ಗೆ ಹೇಳೀನಿ ಅದ್ರೊಳಗಡೆ. ಅದು ಒಂದ್ಸಲ ಹೋಗಿ ಕ್ಲಿಕ್ ಮಾಡಿ ನೋಡ್ರಿ, ಅದು ಬಹಳಷ್ಟು ಕಾನ್ಸೆಪ್ಟ್ ನಿಮ್ಗೆ ಅಲ್ಲಿ ತಿಳಿತಾವೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಏನಾನ ಡೌಟ್ಸು, ಪ್ಲಾನ್ಸ್ ನಿಮ್ಗೆ ಏನಾನ ಬೇಕು ಇನ್ ಫ್ಯೂಚರ್ ಅಲ್ಲೇ ಅಂತಂದ್ರೆ ಕಮೆಂಟ್ಸ್ ಮಾಡ್ರಿ, ನಾ ಪ್ಲಾನಿಂಗು ಡಿಸೈನ್ ಮಾಡ್ಕೊಡ್ತೀನಿ. ನಂದು ಇದು ಬಯೋದಲ್ಲಿ ಲಿಂಕ್ ಇದೆ ವಾಟ್ಸಪ್ ಗ್ರೂಪ್ ಇಂದ, ಅಲ್ಲಿ ಹೋಗಿ ಜಾಯ್ನ್ ಆಗ್ರಿ. ನಿಮ್ಗೆ ಏನ್ ಡೌಟ್ ಇದ್ರೆ ಕೇಳ್ರಿ, ನಾನು ನಿಮ್ಗೆ ಅದರ ತರ ಪ್ಲಾನ್, ವಾಸ್ತು ಬೇಸ್ ಪ್ಲಾನ್ ನಿಮ್ಗೆ ನಾನು ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.